ನಾಗಮಂಗಲ ಶಾಂತವಾದರೂ ಆರಿಲ್ಲ ರಾಜಕೀಯ ಬೆಂಕಿ. ಆಪ್ತರ ರಕ್ಷಣೆ ಆಗ್ತಾ ಇದೆಯಾ? ಹಿಂದೂ ಯುವಕರಿಗೆ ಭಯವೇಕೆ? ಕದ್ದು ಮುಚ್ಚಿ ಶಾಂತಿ ಸಭೆ ಮಾಡ್ತಿದ್ದಾರಾ ಸಚಿವರು? ಬೆಂಕಿ ರಾಜಕೀಯ. ಮೊನ್ನೆ ಗಣಪತಿ ವಿಸರ್ಜನೆ ವೇಳೆ ನಡೆದಂತಹ ಗಲಭೆಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ರೀತಿಯಲ್ಲಿ ತಹಬದಿಗೆ ಬಂದಿದೆ ನಾಗಮಂಗಲ. ಆದರೆ ನಾಗಮಂಗಲದಲ್ಲಿ ಶಾಂತಿ ಸಭೆಯನ್ನ ಇವತ್ತು ಕರೆಯಲಾಗಿದೆ. ಇಲ್ಲಿ ಮಾಧ್ಯಮಗಳನ್ನ ಹೊರಗಿಟ್ಟು ಶಾಂತಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಶಾಂತಿ ಸಭೆಗೆ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿದ್ದು ಯಾಕೆ ಅನ್ನುವ ಪ್ರಶ್ನೆ ಇಲ್ಲಿ. ಈಗ ಎಲ್ಲರೂ ಕೂಡ ಒಟ್ಟಾಗಬೇಕು, ಸೌಹಾರ್ದತೆಯಿಂದ ಬಾಳ್ಬೇಕು, ಶಾಂತಿಯನ್ನ ಕಾಪಾಡಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲ ಸಮುದಾಯದ ಮುಖಂಡರುಗಳನ್ನ ಕರೆಯಲಾಗಿದೆ, ಧಾರ್ಮಿಕ ಮುಖಂಡರುಗಳನ್ನ ಆಹ್ವಾನಿಸಲಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಆದ್ರೆ ಇಲ್ಲಿ ಮಾಧ್ಯಮಗಳನ್ನ ನಿರ್ಬಂಧಿಸಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಸಭೆ ನಡೀತಾ ಇದೆ. ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗಿಯಾಗಿದ್ದಾರೆ. ಇದು ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಶಾಂತಿ ಸಭೆ. ಅವರು ಬಂದಿದ್ದಾರೆ, ಆದ್ರೆ ಅಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಹೇರಲಾಗಿದೆ. ಯಾಕೆ ಅನ್ನುವ ಪ್ರಶ್ನೆ. ಈಗ ಇಲ್ಲಿ ಏನೇನು ಆಯ್ತು ಅನ್ನೋದನ್ನ, ಯಾವ ರೀತಿಯಾಗಿತ್ತು, ಜೊತೆಗೆ ಧಾರ್ಮಿಕ ಮುಖಂಡರುಗಳನ್ನ ಅಲ್ಲಿ ಶಾಂತಿ ಸಭೆಗೆ ಕರೆದು ಒಂದ್ ರೀತಿಯಲ್ಲಿ ಶಾಂತಿ ಕಾಪಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತು ಮಾಡ್ತಾರೆ ಅಂತಾನು ನಾವು ಬೆಳಗ್ಗೆನಿಂದಲೂ ಕೂಡ ಹೇಳ್ತಾ ಇದ್ವಿ. ಆದ್ರೆ ಈಗ ಮಾಧ್ಯಮಗಳಿಗೆ ಅಲ್ಲಿ ನಿರ್ಬಂಧವನ್ನ ಹೇರಿದ್ದಾರೆ. ಇದರ ಹಿಂದೆ ಏನು ಉದ್ದೇಶ ಇದೆ, ಯಾವ ಕಾರಣಕ್ಕಾಗಿ ಮಾಧ್ಯಮಗಳನ್ನ ನಿರ್ಬಂಧ ಹೇರಿದ್ದಾರೆ? ಮಂಡ್ಯ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಂತಿ ಸಭೆಗೆ ಮುತಾಲಿಕ್ ಹಾಗೆಯೇ ಮಾಧ್ಯಮದವರಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ಮೊನ್ನೆ ಚಲುವರಾಯಸ್ವಾಮಿಯವರೇ ಮಾಧ್ಯಮಗಳ ಮೂಲಕವೇ ಜನರ ಹತ್ರ ಅಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ನ್ಯೂಸ್ 18ನಲ್ಲೂ ಕೂಡ ಅದನ್ನೇ ಹೇಳಿದ್ರು. ಅವರು ಮಾತನಾಡುವ ಸಂದರ್ಭದಲ್ಲಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ, ಶಾಂತಿಯನ್ನ ಕಾಪಾಡಿ, ಇನ್ನು ಈ ರೀತಿ ಆಗದ ಹಾಗೆ ನೋಡ್ಕೊಳ್ಳಿ, ಇನ್ನಷ್ಟು ಈ ರೀತಿಯಾದ ಪ್ರತಿಗಳು ಆಗಬಾರ್ದು ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಶಾಂತಿ ಕಾಪಾಡ್ಕೊಳ್ಳೋದಕ್ಕೆ ನಾನು ನಿಮ್ಮ ಮಾಧ್ಯಮದ ಮೂಲಕವೇ ಹೇಳ್ತೀನಿ ಅಂತ ಹೇಳಿದ್ರು. ಅವತ್ತು ಬೇಕಾದಂತಹ ಮಾಧ್ಯಮ ಇವತ್ತು ಅವರಿಗೆ ಬೇಡ ಆಗಿದೆ. ಈಗಾಗಲೇ ಶಾಂತಿ ಸಭೆಗೆ ಮುತಾಲಿಕ್ ಮಾಧ್ಯಮಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಗಲಭೆಕೋರರ ಮನೆಗೆ ಬುಲ್ಡೋಸರ್ ನುಗ್ಗಿಸಿ ಮುಚ್ಚಿಟ್ಟು ಶಾಂತಿ ಸಭೆ ಮಾಡ್ತಿರೋದು ಯಾಕೆ? ಅವರಿಗೆ ನೋಡಿ, ಲಾಡೆನ್ ಬಂದರೆ ಹಮಾರ ಆದ್ಮಿ ಅಂತ ಬಿಟ್ಕೊಳ್ತಾರೆ. ಮುತಾಲಿಕ್ ಹೋದರೆ ಇವ್ರಿಗೆ ಸಂಕಟ ಆಗತ್ತೆ. ಬಾಂಬ್ ಹಾಕೋನ್ ಬಂದರೆ, ತಾಲಿಬಾನ್ಗಳು ಬಂದರೆ ನಮ್ದಕ್ಕೆ ಜನ ನಮಗೆ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ನವರು ಇವರು ತಲೆ ಮೇಲೆ ಟೋಪಿ ಹಾಕ್ಕೊಂಡು ತಾಲಿಬಾನ್ಗಳು ಇವರು ಅವರು ಅಂತ ವ್ಯತ್ಯಾಸನೇ ಗೊತ್ತಾಗ್ದಂಗೆ ನಾಟಕ ಆಡ್ತಾರೆ. ಮಾಧ್ಯಮವನ್ನು ಮುಚ್ಚಿಟ್ಟು ಶಾಂತಿ ಸಭೆ ಮಾಡೋದ್ರೊಳಗೆ ಅರ್ಥ ಏನಿದೆ? ಇವ್ರು ಹುಳುಕ್ ಮುಚ್ಚಿ ಹಾಕ್ಕೊಳ್ಳೋಕ ಮಾಧ್ಯಮಗಳನ್ನು ಬರಬೇಡಿ ಅಂತ ಹೇಳೋದು? ಮೊದಲು ಇವ್ರಿಗೆ ಶಾಂತಿ ನೆಲೆಸಬೇಕು ಅಂತಿದ್ರೆ ಆ ಇಂಟಾಲರೆನ್ಸ್ ಮೈಂಡ್ಸೆಟ್ ಇದೆಯಲ್ಲ, ಅದನ್ನು ಸರಿಪಡಿಸ್ಲಿ. ಆ ಇಂಟಾಲರೆನ್ಸ್ ಮೈಂಡ್ಸೆಟ್ಟು ಎಲ್ಲಿಂದ ಬಂತು? ಗಣಪತಿ ಬರಬಾರ್ದು ಅಂತ ಹೇಳೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದ? ಅವ್ರನ್ನ ಒದ್ದೊಳಗೆ ಹಾಕಲಿ, ಆಗ ಶಾಂತಿ ನೆಲೆಸುತ್ತೆ. ಪೆಟ್ರೋಲ್ ಬಾಂಬು ಯಾವನ್ನು ತಯಾರು ಮಾಡ್ದ ಅವನ ಮನೆಗೆ ಬುಲ್ಡೋಜರ್ ನುಗ್ಗಿಸ್ಲಿ, ಆಗ ಶಾಂತಿ ನೆಲೆಸುತ್ತೆ. ಅವರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿ. ಸುನಿಲ್, ಮೊನ್ನೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಇದೇ ಮಾಧ್ಯಮಗಳನ್ನು ಇಟ್ಕೊಂಡು ಮಾಧ್ಯಮಗಳ ಮೂಲಕವೇ ಜನರಲ್ಲಿ ಮನವಿ ಮಾಡಿಕೊಂಡ್ರು, ಶಾಂತಿ ಕಾಪಾಡಿ, ಏನು ಇನ್ನು ಹೆಚ್ಚು ಕಡಿಮೆ ಮತ್ತಷ್ಟು ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ಇವತ್ತು ಮಾಧ್ಯಮಗಳು ಬೇಡವಂತ ನಮ್ಮ ಸಚಿವರಿಗೆ? ಖಂಡಿತ ನವಿತಾ, ಇವತ್ತು ಮಾಧ್ಯಮಗಳನ್ನ ಹೊರಗಿಟ್ಟು ನಾಗಮಂಗಲದಲ್ಲಿ ಶಾಂತಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದೇ ಪ್ರಶ್ನೆಯನ್ನ ಸಚಿವರ ಬಳಿ ನಾವು ಕೂಡ ಕೇಳಿದ್ವಿ. ಆದ್ರೆ ಗಲಭೆ ಆದಂತಹ ಸಂದರ್ಭಗಳಲ್ಲಿ ಮಾಧ್ಯಮಗಳು ಇದ್ವು. ಆದ್ರೆ ಶಾಂತಿ ಸಭೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹೊರಗಿಟ್ಟು ಗೌಪ್ಯವಾಗಿ ಸಭೆ ಮಾಡುವಂತದ್ದು ಯಾಕೆ ಅನ್ನುವಂತ. ಆದ್ರೆ ಸಚಿವರು ಹೇಳ್ತಾ ಇರುವಂತದ್ದು, ಆ ಸಭೆಯಲ್ಲಿ ಗದ್ದಲಗಳು ಆಗ್ಬಹುದು, ಮಾತಿನ ಚಕಮಕಿ ನಡೀಬಹುದು. ಆದ್ರೆ ಇಂಥ ಸಂದರ್ಭಗಳಲ್ಲಿ ಮಾಧ್ಯಮಗಳು ಅದನ್ನ ತೋರಿಸಿದಂತ ಸಂದರ್ಭದಲ್ಲಿ ಮತ್ತಷ್ಟು ಗಲಭೆಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ದಯವಿಟ್ಟು ಸಹಕರಿಸಿ ಎನ್ನುವಂತ ಮಾತನ್ನ ಸಚಿವ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮಾಧ್ಯಮದವರು ಕೂಡ ಸಚಿವರ ಜೊತೆ ಒಂದಷ್ಟು ಕಾಲ ಪರ್ಮಿಷನ್ ಅನ್ನ ಕೊಡ್ಲೇಬೇಕು, ನೀವು ಇದನ್ನ ತೋರಿಸ್ಲೇಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೂ ಕೂಡ ಮಾಧ್ಯಮದವರನ್ನ ಹೊರಗಿಟ್ಟು ಈಗ ನಾಗಮಂಗಲದ ಖಾಸಗಿ ಸಮುದಾಯ ಭವನದಲ್ಲಿ ಶಾಂತಿ ಸಭೆಯನ್ನ ನಡೆಸ್ತಾ ಇರುವಂತದ್ದು ನವಿತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಸುನಿಲ್ ಡೀಟೇಲ್ಸ್ಗೆ.
ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ತನ ರಕ್ಷಣೆಗೆ ಮುಂದಾದ್ರ ಉಸ್ತುವಾರಿ ಸಚಿವರು. ಎಫ್ಐಆರ್ನಲ್ಲಿ ಇಲ್ಲ ಚಲುವರಾಯಸ್ವಾಮಿ ಆಪ್ತನ ಹೆಸರು. ಈಗಾಗಲೇ ನಿನ್ನೆಯಿಂದಲೂ ಈ ವಿಚಾರವೇ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿರೋದು. ಅಲ್ಲಿ ಮುಖ್ಯವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲಿ ಫಸ್ಟ್ ಇಂದ 23ರ ಆರೋಪಿ ನಂಬರ್ ವರೆಗೂ ನಾವು ಗಮನಿಸ್ತಾ ಹೋದ್ರೆ ಹಿಂದೂಗಳ ಹೆಸರೇ ಇದೆ ಅನ್ನೋದು ಬಿಜೆಪಿ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಆದ್ರೆ ಈಗ ಇರುವ ಪ್ರಶ್ನೆ, ತನ್ನ ಆಪ್ತನ ರಕ್ಷಣೆಗೆ ಮುಂದಾದ್ರ ಉಸ್ತುವಾರಿ ಸಚಿವರು. ಎಫ್ಐಆರ್ ಇಲ್ಲ ಚಲುವರಾಯಸ್ವಾಮಿ ಆಪ್ತನ ಹೆಸರು. ಪೊಲೀಸ್ ಠಾಣೆ ಮುಂದೆ ಗಲಾಟೆ ಮಾಡಿದ್ದು ರಾಜೇಶ್. ಪೊಲೀಸರ ಜೊತೆ ರಾಜೇಶ್ ವಾಗ್ವಾದ ಮಾಡಿದ್ದಾನೆ. ಆ ವಿಡಿಯೋ ವೈರಲ್ ಕೂಡ ಆಗಿದೆ. ಠಾಣೆಗೆ ಯುವಕರನ್ನ ಕರೆ ತಂದಿದ್ದೆ ರಾಜೇಶ್ ಅನ್ನುವ ಆರೋಪ ಕೂಡ ಇದೆ. ಠಾಣೆ ಮುಂದೆ ರಾಜೇಶ್ ಮತ್ತು ಮಗನ ಹೈ ಡ್ರಾಮಾ ನಡೆದಿದೆ. ಆದ್ರೂ ಕೂಡ ಎಫ್ಐಆರ್ ಅಲ್ಲಿ ರಾಜೇಶ್ ಹೆಸರು ಸೇರಿಸಿಲ್ಲ. ರಾಜೇಶ್ ಮಗ ಸಂಜಯ್ ಈ ಪ್ರಕರಣದಲ್ಲಿ A6 ಆಗಿರೋದು. ಪ್ರಕರಣವೊಂದರಲ್ಲಿ ರೌಡಿ ಶೀಟರ್ ಪಟ್ಟಿಯಲ್ಲಿ ರಾಜೇಶ್ ಇದ್ದು, ಗಲಾಟೆಯ ಪ್ರಕರಣದಲ್ಲಿ ರಾಜೇಶ್ ಹೆಸರನ್ನ ಕೈ ಬಿಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲಿ. ತನ್ನ ಆಪ್ತನನ್ನ ರಕ್ಷಿಸಿಕೊಳ್ಳುವಂತಹ ಪ್ರಯತ್ನ ಸಚಿವರಿಲ್ಲಿ ಮಾಡ್ತಾ ಇದ್ದಾರಾ? ಉಸ್ತುವಾರಿ ಸಚಿವರ ಆಪ್ತ ಅಂತ ಹೆಸರನ್ನ ಕೈ ಬಿಟ್ರ ಪೊಲೀಸರು ಕೂಡ ಹಾಗಾದ್ರೆ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರಾ? ಯಾರನ್ನ ರಕ್ಷಣೆ ಮಾಡೋದಿಕ್ಕೆ ಹೋಗ್ತಿದ್ದಾರೆ? ಸಚಿವರ ಪ್ರಭಾವದಿಂದಲೇ ರಾಜೇಶ್ ಎಫ್ಐಆರ್ ಅಲ್ಲೂ ಇಲ್ಲ, ಬಂಧನವೂ ಆಗಿಲ್ಲ. ಈಗ ಅಲ್ಲಿ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾರ್ಯಾರ ಹೆಸರನ್ನ ಸೇರಿಸಲಾಗಿದೆ, 150 ಮಂದಿಯ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಅನ್ನೋದು. ಈಗ ಹಾಗಾದ್ರೆ ಯಾಕೆ ಈ ಒಂದು ವಿಚಾರವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ನಾವು ಗಮನಿಸ್ತಾ ಇದ್ವಿ ಬಿಜೆಪಿ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ತನ್ನ ಆಪ್ತನ ರಕ್ಷಣೆಗೆ ನಿಂತರ ಸಚಿವರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಇದೆ. ಯಾಕೆ ಎಫ್ಐಆರ್ ಅಲ್ಲಿ ಆಗಿಲ್ಲ ಅಂದ್ರೆ ಸಚಿವರ ಪ್ರಭಾವದಿಂದನೇ ಎಫ್ಐಆರ್ ಆಗಿಲ್ವಾ, ಬಂಧನಕ್ಕೆ ಒಳಪಟ್ಟಿಲ್ವಾ, ಆತ ಏನೇನ್ ಮಾಡಿದಾನೆ ಮೊನ್ನೆ? ನವಿತಾ, ಈ ಒಂದು ವಿಚಾರಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ಈಗಷ್ಟೇ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ರು. ಅಂದ್ರೆ ನನ್ನ ಆಪ್ತ ಅಂತ ನಾನು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇಲ್ಲ. ಅವತ್ತು ಗಲಭೆ ನಡೆಯುವಂತಹ ಸಂದರ್ಭದಲ್ಲಿ, ವಿಚಾರ ನನಗೆ ತಿಳಿದಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಹತೋಟಿಗೆ ತರಲಿಕ್ಕೆ ಆತನನ್ನ ಸ್ಟೇಷನ್ ಬಳಿ ಕಳಿಸಿದ್ದು. ಆತ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಪೊಲೀಸರ ಬಳಿ ಮಾತನ್ನ ಆಡಿ ಆ ಗಣೇಶ ವಿಸರ್ಜನೆಯನ್ನ ಮಾಡ್ಬೇಕಿತ್ತು. ಹೀಗಾಗಿ ರಾಜೇಶ್ ನನ್ನ ಅಲ್ಲಿ ಕಳಿಸಿರುವಂತದ್ದು. ಆದ್ರೆ ಆ ಗಣೇಶನನ್ನ ಕೂರಿಸಿದ ವಿಚಾರಕ್ಕೆ ಆ ಒಂದು ಏನು ಬದ್ರಿಕೊಪ್ಲು ಗ್ರಾಮದಲ್ಲಿ ಏರಿಯಾದಲ್ಲಿ ಏನ್ ಗಣೇಶನನ್ನ ಕೂರಿಸಿದ್ರು, ಆ ಒಂದು ಗಣೇಶ ಮೂರ್ತಿಯನ್ನ ಕೂರಿಸುವಲ್ಲಿ ರಾಜೇಶನ ಮಗ ಕೂಡ ಇದ್ದ. ಆತನ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಆತನ ವಿರುದ್ಧ ಎಫ್ಐಆರ್ ಆಗಿದೆ. ಆದ್ರೆ ಏನು ಮಾಡದ ರಾಜೇಶ್ ಮೇಲೆ ಯಾಕೆ ಎಫ್ಐಆರ್ ಅನ್ನ ಹಾಕ್ಬೇಕು ಅನ್ನುವಂತ ಪ್ರಶ್ನೆಯನ್ನ ಸಚಿವರು ಮಾಡಿದ್ರು. ಅಂದ್ರೆ ಅಲ್ಲಿ ಗಣೇಶ ವಿಸರ್ಜನೆ ಮಾಡ್ಲಿಕ್ಕೆ ಮತ್ತೆ ಪರಿಸ್ಥಿತಿಯನ್ನ ಶಾಂತಗೊಳಿಸ್ಲಿಕ್ಕೆ ರಾಜೇಶನನ್ನ ಅಲ್ಲಿಗೆ ಕಳಿಸಲಾಗಿತ್ತು. ಹೀಗಾಗಿ ಆತ ಪೊಲೀಸರ ಬಳಿ ಮಾತನಾಡಿ ಗಣೇಶ ವಿಸರ್ಜನೆ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟ ಅನ್ನುವಂಥದ್ದು. ಹೀಗಾಗಿ ಆತನ ವಿರುದ್ಧವಾಗಿ, ಅಂದ್ರೆ ವಿಡಿಯೋದಲ್ಲಿ ಯಾರು ಇರ್ತಾರೆ, ಆ ಜಾಗದಲ್ಲಿ ಯಾರು ಇರ್ತಾರೆ ಅಂತವರ ವಿರುದ್ಧವಾಗಿ ಎಫ್ಐಆರ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂತ ಮಾತನ್ನ ಸಚಿವರು ಹೇಳ್ತಾ ಇರುವಂತದ್ದು. ನವಿತಾ, ಅದೇ ಈಗ A6 ಆತನ ಮಗ ಸಂಜಯನ್ ಕೂಡ ಮಾಡ್ಲಾಗಿದೆ. ಖಂಡಿತ ನವಿತಾ, ಅಂದ್ರೆ ಆತ ಗಣೇಶ ಕೂರಿಸಿದ ಗೆಳೆಯರ ಬಳಗ ಏನಿದೆ ಆ ಬಳಗದಲ್ಲಿ ಆತ ಕೂಡ ಇದ್ದ. ಹೀಗಾಗಿ ಆತನ ವಿರುದ್ಧವಾಗಿ, ಅಂದ್ರೆ ರಾಜೇಶನ ಮಗನ ವಿರುದ್ಧವಾಗಿ ಎಫ್ಐಆರ್ ಆಗಿರುವಂತದ್ದು. ಗಣೇಶನನ್ನ ಯಾರ್ಯಾರು ಕೂರಿಸಿದ್ರು, ಅದರಲ್ಲಿ ಪ್ರಮುಖರು ಯಾರ್ಯಾರಿದ್ರು ಅಂತವರ ವಿರುದ್ಧವಾಗಿ ನಾವು ಎಫ್ಐಆರ್ ಅನ್ನ ಮಾಡಿರುವಂತದ್ದು. ಹಾಗೆ ಇನ್ನೊಂದು ಕೋಮಿನ ಪ್ರಮುಖರು, ಅಂದ್ರೆ ಅವತ್ತು ಕಲ್ಲು ತೂರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತವರನ್ನ ನೋಡಿ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನ ಮಾಡಿರುವಂತದ್ದು. ಆದ್ರೆ ಏನೂ ಮಾಡದ ರಾಜೇಶನ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ಬೇಕು, ಆತನ ವಿರುದ್ಧವಾಗಿ ಯಾಕೆ ಎಫ್ಐಆರ್ ಅನ್ನ ಮಾಡ್ಬೇಕು? ಆತ ಗಣೇಶ ವಿಸರ್ಜನೆಯನ್ನ ಮಾಡೋದಿಕ್ಕಷ್ಟೇ ಅಲ್ಲಿ ಹೋಗಿದ್ದು, ಪರಿಸ್ಥಿತಿ ಬಿಗಡಾಯಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಆತ ಪೊಲೀಸ್ ಠಾಣೆ ಬಳಿ ಹೋಗಿದ್ದ. ಆಗ ಪೊಲೀಸರ ಜೊತೆ ಮಾತುಕತೆ ನಡೆಸಿ ಆತ ಅಲ್ಲಿಂದ ಗಣೇಶ ವಿಸರ್ಜನೆಗೆ ತೆರಳಿ ಗಣೇಶ ವಿಸರ್ಜನೆಯನ್ನ ಮಾಡಿಸ್ತಾ. ಆದ್ರೆ ಆತನಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೀಗಾಗಿ ಆತನ ಮಗ ಗಣೇಶ ಕೂರಿಸಿದ್ರಿಂದ ಆತನ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು. ಪ್ರಸನ್ನ ರಾಜೇಶ್ ವಿರುದ್ಧ ಯಾಕೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಪ್ರಶ್ನೆಯನ್ನೇ ಸಚಿವ ಚಲುವರಾಯಸ್ವಾಮಿ ಅವರು ಮಾಡಿರುವಂತದ್ದು. ನಮಿತಾ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.